ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ಇಬ್ಬರು ಆರಾಮಾಗಿದ್ದೀವಿ. ಫಸ್ಟ್ ಆಫ್ ಆಲ್ ನಾನು ಡ್ಯೂಕ್ 200 ಬಂದ್ಬಿಟ್ಟು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ ಕರೀಶ್ಮಾ ಅಂತ ಇಕ್ಕಿದ್ದೀನಿ ಹೆಸರು. ಹೆಂಗಿದೆ ಅಂತ ಹೇಳಿ. R15 ಏನಾಯ್ತು ಬ್ರೋ ಅಂತ ನಿಮಗೆಲ್ಲ ಡೌಟ್ ಇರುತ್ತೆ. ನಾನು ಹೇಳ್ತೀನಿ ಇರಿ. ಅದಕ್ಕೆ ವ್ಲಾಗ್ ಮಾಡ್ತಿರೋದು. ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಹತ್ತತ್ರ ಒಂದು 10 ದಿನ ಆಯಿತು ನಾನು ವ್ಲಾಗ್ ಮಾಡಿ. ಯಾಕೆ ಏನಾಯಿತು ಅಂತ ನಾನು ಡೀಟೇಲಾಗಿ ನಾನು ಹೇಳ್ತೀನಿ. ಅದು ಬೇರೆ ಇವತ್ತು ಸುಷ್ಮಾಗೆ ಒಂದು ಜಾಬ್ ಸಿಕ್ಕಿದೆ, ಇಂಟರ್ವ್ಯೂಗೆ ಹೋಗ್ತಾಯಿದ್ದೀವಿ. ಅದೆಲ್ಲ ನಾನು ಹೇಳ್ತೀನಿ, ಏನಾಗುತ್ತೋ ಮುಂದೆ ನೋಡೋಣ. ಹೆಂಗಿದೆ ನೋಡಿ BS4. ಸೊ ಗಾಡಿ ಹೆಂಗಿದೆ ಅಂತ ಹೇಳಿ. ಸೊ BS4 ಎಡಿಷನು 2019 ಮಾಡಲು. ಸೊ ಕಂಡೀಷನೆಲ್ಲ ಚೆನ್ನಾಗಿದೆ. ಆಮೇಲೆ ನನ್ನ ಮೆಕ್ಯಾನಿಕ್ ಇದ್ದಾರೆ ಇಲ್ಲಿ ಗೊತ್ತಿರೋರು, ಅವರು ನೋಡಿದ್ರು. ಸೊ ಕಂಡೀಷನ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದರು. ಸೊ ಸೌಂಡ್ ನೋಡಿ ಅಪ್ಪ. ಹೋಗೋಣ. ಓಂ ನಮಃ ಶಿವಾಯ. ಕೂತ್ಕೋ, ಹೋಗೋಣ. ಈ ಬೀಟಿಗೆ ಫ್ಯಾನ್ ಬೇಸ್ ಇರ್ತಾರಲ್ಲ ಡ್ಯೂಕ್ 200. ಆದರೆ R15 ಚೆನ್ನಾಗಿದೆ ಗಾಡಿ. ಸೊ R15 ಯಾಕೆ ಸೇಲ್ ಮಾಡಿದೆ ಅಂತ ನಿಮಗೆಲ್ಲ ಡೌಟ್ ಇರುತ್ತೆ. ಅದೆಲ್ಲ ನಾನು ಹೇಳ್ತೀನಿ ಈ ವಿಡಿಯೋದಲ್ಲೇ. ಆ್ಯಕ್ಚುಲಿ ನನಗೆ R15 ಈಸ್ಕೊಂಡಾಗ ಒಂಥರ ಮೂಡ್ ಬಂದ್ಬಿಟ್ಟು ಚೆನ್ನಾಗಿತ್ತು. ಸೊ R15 ಗಾಡಿ ಹಿಂಗಿರುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ನಮ್ಮ ಫ್ಯಾಮಿಲಿ ಅವರು ಹೇಳಿದ್ರು ಚೆನ್ನಾಗಿರುತ್ತೆ. ಸೊ ಇಂಜಿನೆಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಚೆನ್ನಾಗೇ ಐತೆ ಗಾಡಿ, ಏನು ಕಂಪ್ಲೇಂಟ್ಸ್ ಏನೂ ಇಲ್ಲ. ನಾನು 3rd ಸರ್ವಿಸ್ 4th ಸರ್ವಿಸ್ ತನಕ ಚೆನ್ನಾಗಿತ್ತು. ಇವಾಗಲೂ ನಾನು ಸೇಲ್ ಮಾಡುವಾಗಲೂ ಚೆನ್ನಾಗೇ ಇತ್ತು. ಸೊ ಕಂಡೀಷನ್ ಎಲ್ಲ ಅಲ್ಟಿಮೇಟ್. R15 ಎಲ್ಲ ನೀವು ಗಾಡಿ ಈಸ್ಕೊಬೇಕು ಅಂತ ಅಂದರೆ ನಾನು ಬೆಸ್ಟ್ ಸಜೆಷನ್ ಬಂದ್ಬಿಟ್ಟು ನಾನು ಹೇಳ್ತೀನಿ. ಸೊ R15 ತೊಗೊಳ್ಳಿ. ಸೊ ನನಗೆ ಯಾಕೆ ಈಸ್ಕೊಂಡೆ, ಈಗ ಆ ಗಾಡಿ ಕೊಟ್ಬಿಟ್ಟು ಯಾಕೆ ಈ ಗಾಡಿ ಈಸ್ಕೊಂಡೆ ಅಂತ ನಿಮಗೆಲ್ಲ ಡೌಟ್ ಇರುತ್ತೆ. ನಾನು ಫಸ್ಟು ವ್ಲಾಗ್ ಮಾಡ್ತಿದ್ದೆಲ್ಲ. ಸೊ ವೆನಮ್ ಹೆಲ್ಮೆಟ್ ಬಾಯ್ ಅಂತ ಎಷ್ಟು ಜನ ಗೊತ್ತಿದೆ, ಎಷ್ಟು ಜನ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಅವಾಗ ನಾನು ಇಟ್ಕೊಂಡಿದ್ದು RC 200. ಸೊ ಅದೇ 2019 ಮಾಡಲು ಸೆಕೆಂಡ್ ಹ್ಯಾಂಡಲಲ್ಲಿ ಈಸ್ಕೊಂಡಿದ್ದೆ ಗಾಡಿ, ಫಸ್ಟ್ ಗಾಡಿ. ಆ ಗಾಡಿ ಏನಾಯ್ತು ಅಂತಂದರೆ ನಮ್ಮ ಹುಡುಗಿಗೋಸ್ಕರ, ನನ್ನ ಎಕ್ಸ್ಗೋಸ್ಕರ ನಾನು ಬಂದ್ಬಿಟ್ಟು ಆ ಗಾಡಿ ಅಡ ಇದ್ದೆ. ಗಾಡಿನೇ ಹೋಯ್ತು. ಸೊ ಅವಳು ನಾನು ನಂಬಿ ನನ್ನ ಲೈಫೇ ಹೋಯ್ತು. ಆ್ಯಕ್ಚುಲಿ ಗಾಡಿ ಏನು ಮ್ಯಾಟ್ರಿಲ್ಲ. ಲೈಫ್ ಅಂದರೆ ನನ್ನ ID ಕಿತ್ಕೊಂಡ್ಬಿಟ್ರು. ಸೊ ಯಾಕೈತೆ ID. ಸೊ ಅದನ್ನು ಸೇಲ್ ಮಾಡಿದ್ದು ಅವಳೇ. ಸೊ ದುಡ್ಡುಗೋಸ್ಕರ ಅಲ್ಲ, ಒಂದು ದೊಡ್ಡ ಸ್ಟೋರಿನೇ ಅದೆಲ್ಲ ಬಿಡಿ. ಪಾಸ್ಟ್ ಇಸ್ ಪಾಸ್ಟ್ ಅಂತಾರೆ, ಪ್ರೆಸೆಂಟ್ ಇಸ್ ಪ್ರೆಸೆಂಟ್ ಅಂತಾರೆ. ಇವಾಗ ಚೆನ್ನಾಗಿದ್ದೀನಿ. ಸೊ ಅದೊಂದು ಗಾಡಿ ನನಗೊಂದು ಮೆಮೊರೇಬಲ್. ಸೊ ಫಸ್ಟ್ ಗಾಡಿ ಈಸ್ಕೊತೀವಲ್ಲ, ಅದೆಲ್ಲ ತುಂಬ ಮೆಮೊರೀಸ್ ಇರುತ್ತೆ. ಸೊ ಆ ಗಾಡಿ ಹೆಂಗಿತ್ತು ಗೊತ್ತಾ, ಅಲ್ಟಿಮೇಟು RC 200. ಸೊ ಸೌಂಡು ಚೆನ್ನಾಗಿತ್ತು ನೋಡಿ. ಈ ಸೌಂಡು ಡ್ಯೂಕ್ 200 ಇದೇ ಥರನೇ ಸೌಂಡ್ ಇತ್ತು. ಗಾಡಿ ಸ್ವಲ್ಪ ಸರ್ವಿಸ್ ಮಾಡಬೇಕು. ನಾನು ಎಲ್ಲ ಕೇಳ್ಬಿಟ್ಟು ಬಂದಿದ್ದೀನಿ. ಈ ಗಾಡಿ ಬಂದ್ಬಿಟ್ಟು ನನ್ನ ಸುಷ್ಮಾ ಹೆಸರಲ್ಲಿ ಈಸ್ಕೊಂಡಿದ್ದೀನಿ. ಅದಕ್ಕೆ ಕರೀಶ್ಮಾ ಅಂತ ಹೆಸರಿಕ್ಕಿದ್ದೀನಿ. ನಾನು ರೈಡ್ ಮಾಡ್ತಾ ನನಗೊಂದು ಸ್ಯಾಟಿಫಿಕೇಷನೇ ಇಲ್ಲ ಗಾಡಿ ಮೇಲೆ, ಇಂಟ್ರೆಸ್ಟೇ ಹೋಯಿತು. ಆಮೇಲೆ ಸರಿ ಕೊಟ್ಬಿಟ್ಟು ನಮಗೆ KTM ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಬ್ರ್ಯಾಂಡೇ ಈಸ್ಕೊಂಡೆ. RC 200 ಈಸ್ಕೊಳ್ಳೋಣ ಅಂತ ಇದ್ದಿದ್ದು, ಬಟ್ ಕಂಫರ್ಟಬಲ್ ಆಗಿರಲ್ಲ. ಸೊ ಫ್ಯಾಮಿಲಿ ಮ್ಯಾನ್ ಅಲ್ವಾ ಇವಾಗ. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಡ್ಯೂಕ್ 200 ತೊಗೊಂಡೆ. ಎಕ್ಸ್ಚೇಂಜ್ ಮೇಲೆ ತೊಗೊಂಡೆ. ಸೊ ಪ್ರೈಸ್ ಕೇಳ್ತಾರೆ ಎಲ್ಲರೂ, ನಾನು ಬಂದ್ಬಿಟ್ಟು ಎಕ್ಸ್ಚೇಂಜ್ ಮೇಲೆ ತೊಗೊಂಡಿದ್ದೀನಿ. ಇದು ಕೊಟ್ಬಿಟ್ಟು ನಾನು ಬಂದ್ಬಿಟ್ಟು ಅವರು ಎಕ್ಸ್ಟ್ರಾ ಒಂದು 30-40 ಸಾವಿರ ಕೊಟ್ಟರು ಅಷ್ಟೇ. ಸೊ ನನಗೊಂದು ಹತ್ತತ್ರ ಅಲ್ಲೇ ನನಗೆ ಒಂದು 60-70 ಸಾವಿರ ಲಾಸು. ಬಟ್ ಈ ಗಾಡಿ ಎಲ್ಲರೂ ನೋಡ್ತಾರಲ್ಲ ಪಾಪ. ಹಾಂ, ಸ್ವಲ್ಪ ಸರ್ವಿಸ್ ಮಾಡಬೇಕು. ಓಡೋಮೀಟ್ರ್ ಎಷ್ಟು ಗೊತ್ತಾ ಓಡಿದೆ? 23,000 ಅನಿಸುತ್ತೆ. ಹಾಂ, ನಾನು ಒಂದು 1,000 ನಾನು ಓಡಿಸ್ದೆ, ಚೆಕ್ ಮಾಡಿದೆ ನಾನು. ಯಾಕಂದರೆ ನಾನು ಹೊಸ ಗಾಡಿ ಕೊಟ್ಬಿಟ್ಟು ಹಳೆ ಗಾಡಿ ಇಸ್ಕೊತಿದ್ದೀನಲ್ಲ, ಎಲ್ಲ ಚೆಕ್ ಮಾಡಿದೆ ಡೀಟೇಲಾಗಿ. ನಾನು ಶೋರೂಮ್ಗೆ ಹೋಗಿ ಒಂದು ದಿನವೇ ಆಯ್ತಪ್ಪ ಗಾಡಿ ತಗೊಳಕ್ಕೆ. ಅದೆಲ್ಲ ನಾನು ವ್ಲಾಗೇ ಮಾಡಿಲ್ಲ.
ಸೊ R15 ಕೊಡೋದು ಅದೆಲ್ಲ ನನಗೊಂದು ತುಂಬ ಅಲು ಬಂದ್ಬಿಡುತ್ತೆ. ಸೊ ಅದು ಹೊಸ ಗಾಡಿ, ಅದು ತಗೊಂಡವ್ರಿಗೆ ಲಕ್ಕು. ಮನೇಲಿ ಬೈದರು, ಯಾಕೆ ಹೊಸ ಗಾಡಿ ಕೊಟ್ಬಿಟ್ಟು ತಿರ್ಗಾ ಅದೇ ಗಾಡಿ KTM ಇಸ್ಕೊತಿದ್ಯಾ, ನೀನೇನು ಮೆಂಟ್ಲಾ ಅಂತ. ಇಲ್ಲ, ನನಗೊಂದು ಸರ್ಟಿಫಿಕೇಷನೇ ಆಗಿಲ್ಲ, ಗಾಡಿ ಲೋನೆಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೆ. ಬಟ್ ಬಿಡಿ, ಪರವಾಗಿಲ್ಲ. ಇನ್ನು ಮುಂದೆ ನಾನು ಬಂದ್ಬಿಟ್ಟು ಗಾಡಿ ಮೇಲೆಲ್ಲ ಇನ್ವೆಸ್ಟ್ ಮಾಡಲ್ಲ. ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಸೊ ಅದ್ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸುಷ್ಮಾನೂ ಅಷ್ಟೇ, ನಾನು ಅಷ್ಟೇ. ಇವಾಗ ಯಾಕೆ ಕೆಲ್ಸಕ್ಕೆ ನಾನು ಕಲಿಸ್ತಿದ್ದೀನಿ ಅಂತ ಅಂದರೆ, ಸೊ ಎಲ್ಲರಿಗೊಂದು ಡೌಟ್ ಐತಲ್ಲ, ಇವ್ರು ಮಾಡ್ತಾರಾ ಹಂಗೆ ಹಿಂಗೆ ಅಂತ. ಯಾಕಂದರೆ ನಮ್ಮ ಹತ್ರ ಫೋಟೋಸ್ ಇಲ್ಲ ಮಾಡಿದ್ದಲ್ಲ, ಇವ್ರು ಹಳೆ ಫೋನಲ್ಲಿತ್ತು, ಅವರು ಮನೆಯಲ್ಲಿ ಅದೆಲ್ಲ ಕಿತ್ತು ಕಲಿಸ್ಬಿಟ್ರು ಆಚೆ. ಬರೀ ಆಧಾರ್ ಕಾರ್ಡಿಂದ ನಾನು ಕರ್ಕೊಂಬಂದಿದ್ದು ಆಚೆ. ಸೊ ಏನು ಮಾಡೋಕ್ಕಾಗುತ್ತೆ, ಅವ್ರ ಹತ್ರ ಹೋಗ್ಬಿಟ್ಟು ಫೋನ್ ಇಸ್ಕೊಳಕ್ಕಾಗಲ್ಲ. ಇವಾಗ ಏನು ಒಂದು ಫೋನ್ಗೋಸ್ಕರ ನೋಡಿ ತಿರ್ಗಾ ಬರ್ತಾರೆ ಅಂತ ಅಂತಾರೆ. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಸರಿ ಡಿಸೈಡ್ ಮಾಡಿದೆ, ಅವ್ರಿಗೇನು ನಮ್ಮ ಮೇಲೆ ನಂಬಿಕೆ ಬರಬೇಕು, ಟ್ರಸ್ಟ್ ಬರಬೇಕಲ್ವಾ. ಇದೇ ಫೀಲ್ಡಲ್ಲಿ ಎಷ್ಟೋ ಫೇಕ್ ಆರ್ಟಿಸ್ಟ್ ಇರ್ತಾರೆ, ಮ್ಯಾಕ್ ಓವರ್ ಆರ್ಟಿಸ್ಟು. ಅವ್ರು ಮಾಡೋ ತಪ್ಪಿಂದ ನಮಗೆಲ್ಲ ನೋಡಿ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಸೊ ತೊಂದರೆ ಇಲ್ಲ, ಬಟ್ ಪಬ್ಲಿಕ್ ಎಲ್ಲ ಸೊ ನಮ್ಮ ಮೇಲೆ ಟ್ರಸ್ಟ್ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಾವು ಪ್ರೂವ್ ಮಾಡಬೇಕಲ್ಲ. ಅದಕ್ಕೆ ನಾನು ಬಂದ್ಬಿಟ್ಟು ಒಂದು ಸ್ಟುಡಿಯೋದಲ್ಲಿ ಕೇಳಿದ್ದೆ ಕೆಲಸಕ್ಕೆ, ಬನ್ನಿ ಇಂಟರ್ವ್ಯೂಗೆ ಮಾತಾಡೋಣ ಅಂತ ಅಂದರು. ಒಳ್ಳೆ ಸ್ಯಾಲ್ರಿ ಇದ್ದರೆ ನಾನು ಬಂದ್ಬಿಟ್ಟು ಸೇರಿಸ್ಬಿಡ್ತೀನಿ, ನಾನು ನೋಡಲ್ಲ, ಸೇರಿಸ್ಬಿಡ್ತೀನಿ. ಅದು ಒಂದು ಫಾಲೋವರೇ ನನಗೆ ಸಜೆಸ್ಟ್ ಮಾಡಿದ್ದು, ಹೋಗಿ ಈ ಥರ ಇಲ್ಲಿ ವೇಕೆನ್ಸಿ ಐತೆ ಅಂತ. ಸರಿ ಕರ್ಕೊಂಡು ಹೋಗ್ತಾಯಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಸಪೋಸ್ ಐ ಮೀನ್ ಕೆಲಸದಲ್ಲಿ ಒಪ್ಕೊಂಡ್ಬಿಟ್ರು, ನಮಗೂ ಒಂದು ಸ್ಯಾಲ್ರಿ ಐತೆ ಮೈಂಡಲ್ಲಿ, ಅದಕ್ಕೆಲ್ಲ ಒಪ್ಕೊಂಡ್ಬಿಟ್ರೆ ನಾಳೆಯಿಂದನೇ ಜಾಯ್ನಿಂಗ್ ಸುಷ್ಮಾ. ಏನಂದರೆ ಅಲ್ಲಿಂದ ಅವಳು ಬಸ್ಸಲ್ಲಿ ಬರಬೇಕಷ್ಟೇ, ಹತ್ರನೇ. ಸೊ ಯಾವ ಏರಿಯಾ ಅದೆಲ್ಲ ನಾನು ಬಂದ್ಬಿಟ್ಟು ಹೇಳಲ್ಲ. ಸೊ ಪರ್ಸ್ನಲ್ಗಿಂತ ಅದು ಇದು ನಮ್ಮ ಸೇಫ್ಟಿ, ಅದೆಲ್ಲ ಯಾವ ಏರಿಯಾ ಏನು ಯಾವ ಸ್ಟುಡಿಯೋ ಅದೆಲ್ಲ ನಾವು ಹೇಳಲ್ಲ. ಬಟ್ ಅವಳು ಏನು ಮೇಕ್ ಓವರ್ ಮಾಡ್ತಾಳೋ ಅದು ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಸೋಷಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ತೀವಿ. ಅದು ಖಂಡಿತ ನಮ್ಮ ಕಡೆಯಿಂದ ನಾವು ಶೇರ್ ಮಾಡ್ತೀವಿ. ಏನಕ್ಕೆ ಶೇರ್ ಮಾಡ್ತೀವಿ ಅಂದರೆ ಅದೇ ಟ್ರಸ್ಟ್ ಬರಬೇಕಲ್ವಾ. ಸೊ ಅದಕ್ಕೆ ನಾವು ಕರ್ಕೊಂಬರ್ಬೋದು, ಮಾಡಲ್ಸ್ನ ಕರ್ಕೊಂಬಂದು ಮಾಡ್ಬೋದು, ಬಟ್ ನಮ್ಮ ಹಾರ್ಡ್ ವರ್ಕಿಂದನೇ ನಾವು ಮೇಲ್ಗಡೆ ಬರಬೇಕಂತ ನಮಗೆ. ಸೊ ಯಾರನ್ನೂ ಕರ್ಕೊಂಬಂದ್ಬಿಟ್ಟು ನೋಡಿ ನಾವು ಮಾಡ್ತಾಯಿದ್ದೀವಿ ಟ್ರಸ್ಟು, ಆ ಥರ ಟ್ರಸ್ಟ್ ನಾವು ಕೊಡಲ್ಲ. ನೋಡಿ ಇನ್ನು ಮುಂದೆ ನಾನು ಏನು ಮಾತಾಡಲ್ಲ. ಸೊ ನೋಡ್ತೀರಾ, ಸುಷ್ಮಾ ವ್ಲಾಗ್ ಮಾಡೋದೆಲ್ಲ ನೋಡ್ತೀರಾ ಇನ್ನು ಮುಂದೆ. ಯಾಕಂದರೆ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅದು ಬಂದ್ಬಿಟ್ಟು ಸ್ಟುಡಿಯೋ, ಸೊ ಲೇಡೀಸ್ ಇರೋ ಜಾಗ ಅದಲ್ಲ, ನಾನು ಹೋಗೋಕ್ಕೂ ಆಗೋಲ್ಲ, ಪರ್ಮಿಷನು ಕೊಡಲ್ಲ. ಸೊ ಒಳಗಡೆ ಒಂಥರ ಆಗುತ್ತೆ, ಅವ್ರಿಗೆಲ್ಲ ಒಂಥರ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಬಂದ್ಬಿಟ್ಟು ನಾನು ಹೋಗಲ್ಲ. ಸೊ ಇನ್ನು ಮುಂದೆ ಸುಷ್ಮಾ ವ್ಲಾಗ್ ಮಾಡ್ತಾಳೆ. ಸೊ ಅದೆಲ್ಲ ನಾನು ಫ್ರೀ ಇದ್ದರೆ ಸೊ ಅವಳಿಗೆ ಸಪೋರ್ಟಿವ್ ಆಗಿ ನಾನು ವ್ಲಾಗ್ ಮಾಡ್ತೀವಿ. ಅದು ಮುಂದೆ ನೋಡ್ತೀರಾ ವ್ಲಾಗ್ಸ್ ಎಲ್ಲ. ಸೊ ಇವಾಗ ಸಕ್ಸಸ್ ಆಗಲಿ, ಫಸ್ಟು ಇಂಟರ್ವ್ಯೂ ಬಂದ್ಬಿಟ್ಟು ಸಕ್ಸಸ್ ಆಗಲಿ, ಸ್ಯಾಲ್ರಿ ಬಂದ್ಬಿಟ್ಟು ಒಳ್ಳೆ ಸ್ಯಾಲ್ರಿ ಕೊಡಲಿ, ಆಮೇಲೆ ಮುಂದಿನ ಕತೆ ನಾರಾಯಣ, ಮುಂದಿನ ಏನಾಗುತ್ತೋ ನೋಡೋಣ. ಲೆಫ್ಟು ಇಲ್ಲೇ ಲೆಫ್ಟು ತಗೊಂಡು ಡೆಡ್ ಆ್ಯಂಡ್ ರೈಟ್ ಸೈಡಲ್ಲಿ ಇಲ್ಲ ಐತಲ್ಲ. ಸರಿ ಗೈಸ್, ನಾನು ಬಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಇಂಟ್ರೋ ಎಲ್ಲ ಅಟೆಂಡ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಮಾತಾಡಿದ್ವಿ, ಏನಂದ್ರು ಪಾಪ, ಆ್ಯಕ್ಚುಲಿ ಏನಂದರೆ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಅನಿಸುತ್ತೆ. ಏನಂದರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಸೊ ಕಂಪಲ್ಸರಿ ವರ್ಕ್ ಇದ್ದರೆ ಬರಲೇಬೇಕು ಆ ಥರ. ನಮಗೇನಾದರೂ ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ಏನಾದರೂ ಓನ್ ಆದರೂ ಬಂದರೆ ಆ ಡೇಟಲ್ಲಿ ತಗೊಳಕ್ಕಾಗಲ್ಲ. ಇವಾಗ ಏನು ಗೊತ್ತಾ, ನಂಬಿಕೆ ಬರಬೇಕು, ಎಲ್ಲರೂ ಟ್ರಸ್ಟ್ ಮಾಡಬೇಕು, ಇವರು ಮಾಡ್ತಾರೆ ಅಪ್ಪ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ಹೆಂಗೆ ಗೊತ್ತಾ, ಇವಾಗ ನಾನು ಕೊಲಾಬ್ರೇಷನ್ ಕೊಡ್ತೀನಿ ಫ್ರೀಯಾಗೆ, ಮ್ಯಾಕ್ ಓವರ್ ಮಾಡ್ತೀನಿ ಅಂತಂದರೆ ಬರ್ತಾರೆ. ಆ್ಯಕ್ಚುಲಿ ಇದ್ದಾರೆ ಕಾಂಟ್ಯಾಕ್ಟಲ್ಲಿ, ಸತ್ಯ ಇದ್ದಾರೆ, ಓಕೆನಾ. ನನ್ನ ಯೂಟ್ಯೂಬ್ ಮೇಲೆ ಪ್ರಾಮಿಸ್ ನಾನು ಹೇಳ್ತಾ ಇದ್ದೀನಿ, ಇದ್ದಾರೆ. ನಾನು ಕರಿತಾ ಇಲ್ಲ, ಏನಕ್ಕಂದರೆ ಸೊ ನಮ್ಮ ಟ್ಯಾಲೆಂಟ್ನ ಕರ್ಕೊಂಬಂದು ಹಂಗೆ ಮಾಡಿಸಿದ್ರೇ ಜನ ನಂಬ್ತಾರೆ ಅಂತ ಅಂದರೆ
ಆ ಥರ ನನಗೆ ಇದೇ ಬೇಡ. ಐ ಮೀನ್ ದುರಹಂಕಾರದಲ್ಲಿ ನಾನು ಹೇಳ್ತಾ ಇಲ್ಲ. ಏನಂದರೆ ನನಗೊಂದು ನನ್ನ ಮೈಂಡಲ್ಲಿ ಹೆಂಗೆ ಗೊತ್ತಾ, ನಮ್ಮ ಇದರಲ್ಲೇ ನಾವು ಮೇಲ್ಗಡೆ ಬರಬೇಕು, ನಮ್ಮ ಕಾಲದಲ್ಲಿ ನಾವು ನಿಲ್ದು ಎಲ್ಲರಿಗೂ ತೋರಿಸ್ಬೇಕಂತ. ಫ್ರೀ ಪ್ರಮೋಷನ್, ಫ್ರೀ ಮಾಡೆಲ್ಸ್ ಬೇಕಂತ. ಇವಾಗ ಇಲ್ಲಿ ಸಪೋಸ್ ಇವತ್ತು ಕಾಲ್ ಮಾಡಿ ಹೇಳ್ತೀನಿ, ಸಾಯಂಕಾಲ ನಾನು ಡಿಸ್ಕಸ್ ಮಾಡ್ಬಿಟ್ಟು ಹೇಳ್ತೀನಿ, ಸ್ಯಾಲ್ರಿ ಎಲ್ಲ ನಮಗೆ ಸೆಟ್ ಆಯಿತು ಓಕೆ ಅಂತ ಅನಿಸಿದ್ರೆ ನಾನು ಹೇಳ್ತೀನಿ ಅಂತ ಅಂದವ್ರೆ. ಸಾಯಂಕಾಲ ಏನಾದರೂ ಕಾಲ್ ಮಾಡಿ ಸಪೋಸ್ ಅವರು ಒಪ್ಕೊಂಬಿಟ್ರೆ ನಾನು 1ನೇ ತಾರೀಕಿಂದ ಜಾಯ್ನ್ ಆಗಿಬಿಡ್ತಾಳೆ ಇವಳು. ಸ್ವಲ್ಪ ದಿನ ಹೋಗಲಿ, ಸೊ ಐಡಿಯಾ ಸಿಗುತ್ತೆ, ಮಾಡಲಿ. ಏನಂತೀಯ? ಅವರೇ ಅಂತಿದ್ದಾರೆ, ನೀವು 3 ತಿಂಗಳೇ ನೀವು ಕೆಲಸ ಮಾಡ್ತೀರಾ ಇಲ್ಲಿ, ಆಮೇಲೆ ನಿಮ್ಮದು ನಿಮ್ಮ ಬ್ಯಾಕ್ಗ್ರೌಂಡು ಮಾಡ್ಕೊಳ್ಬೇಕಂದ್ರೆ ಹೋಗಿ ನಾನೇನಾದರೂ 3 ತಿಂಗಳು ಮಾಡಿ ಅಂತ ಅಂತಿದ್ದಾರೆ. ಆ್ಯಕ್ಚುಲಿ ಆರ್ಡ್ರಸ್ ಎಲ್ಲ ಬರ್ತೈತೆ ಅವ್ರಿಗೆ. ಸ್ಟುಡಿಯೋದಲ್ವಾ, ದೊಡ್ಡದಾಗಿದೆ ಸ್ಟುಡಿಯೋ, ಚೆನ್ನಾಗಿದೆ. ಸೊ ಅದೆಲ್ಲ ಅಪ್ಕಮಿಂಗ್ ವ್ಲಾಗ್ಸ್ ಆಗಿ ಬಂದ್ಬಿಟ್ಟು ಸುಷ್ಮಾ ಮಾಡ್ತಾಳೆ. ಸೊ ಹಾಂ, ನಾನು ಓದಿರೋ ಸ್ಕೂಲು ಐ ಮೀನ್ ಮೀಟಿಂಗ್ ಹಾಲ್ ಥರ ಇತ್ತು, ಸೊ ಆಫೀಸ್ ಥರ. ಅದೇ ನಾನು ಓದಿರೋ ಕ್ಲಾಸು. ಸೊ 7th ಸ್ಟ್ಯಾಂಡರ್ಡು 6th ಸ್ಟ್ಯಾಂಡರ್ಡು ಗೊತ್ತಿಲ್ಲ, ನನಗೆ ಜ್ಞಾಪಕ ಇಲ್ಲ. ಪರ್ ಮಂತ್ ಏನು 80K ಅಂತೆ ರೆಂಟು. 80K 80,000 ಪಾ. ಏನಕ್ಕೆ ಅಂದರೆ ಇವಾಗ ನೋಡು, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ, ನಾವು ಕಷ್ಟಪಟ್ರೇ, ಇವಾಗ ನಾವು ನಿಂತು ನಾವು ಕಷ್ಟಪಟ್ರೇ ಅದು ಸಕ್ಸಸ್ ಆಗುತ್ತೆ. ಇಲ್ಲ ಅದು ಲೇಬರ್ಸ್ನ ಇಟ್ಕೊಂಬಿಡೋಣ ಹೆಂಗೋ ಹೋಗಲಿ ಅಂತ ಬಿಸ್ನೆಸ್ ಬಿಟ್ಬಿಟ್ರೆ ಅದು ಲಾಸಲ್ಲೇ ಹೋಗುತ್ತೆ. ಹಾಂ, ಪರವಾಗಿಲ್ಲ, ಅಟ್ಲೀಸ್ಟ್ ಇವರಾದರೂ ಚಾನ್ಸ್ ಆದರೂ ಕೊಡ್ತಾರಲ್ಲ, ಪರವಾಗಿಲ್ಲ. ನೀವು ಮಾಡೋದು ಮ್ಯಾಕ್ ಓವರಲ್ಲ, ನೀವು ಬಂದ್ಬಿಟ್ಟು ನಿಮ್ಮ ಪೇಜಲ್ಲೂ ಆಗ್ಬೋದು, ಯೂಟ್ಯೂಬಲ್ಲೂ ಆಗ್ಬೋದು. ಸೊ ನಿಮ್ಮ ಕಡೆಯಿಂದ ಆರ್ಡ್ರು ಬಂದರೆ ಅದು ನಾನು ಕಮಿಷನು ನಾನು ಕೊಡ್ತೀನಿ ಅಂತ ಅಂತಿದ್ದಾರೆ. ಯಾರೂ ಒಪ್ಪಲ್ಲ. ಬಟ್ ಒಳ್ಳೆ ಮನಸ್ಸು ಇವಾಗಲೂ ಇದ್ದಾರೆ ಅಂತ ನನಗೊಂದು ಮೈಂಡಲ್ಲಿ ಇವತ್ತು ಬಂತಪ್ಪ. ನೋಡೋಣ ಇವತ್ತು ಸಾಯಂಕಾಲ ಏನಾಗುತ್ತೆ ಗೊತ್ತಿಲ್ಲ. ಸೊ ಸಾಯಂಕಾಲ ಏನಾದರೂ ಕಾಲ್ ಮಾಡಿ ಸರಿ ಬಂದುಬಿಡಿ ಅಂತ ಅಂದರೆ ಹಾಂ, ಇಂಡೋರ್ ವರ್ಕು. ಸೊ ಇಂಡೋರ್ ಐತೆ ವರ್ಕು, ಔಟ್ಡೋರ್ ವರ್ಕು ಐತೆ. ಔಟ್ಡೋರ್ಗೆ ಬೇರೆ ಒಬ್ರಿಗೆ ಹಾಕ್ತೀನಿ. ಆ್ಯಕ್ಚುಲಿ ನಾನು ಇಂಡೋರ್ಗೆ ಹಾಕಿದ್ದೀನಿ. ಸೊ ಅವ್ರನ್ನ ಬಂದ್ಬಿಟ್ಟು ಇವಾಗ ಔಟ್ಡೋರ್ನ ಹಾಕ್ಬಿಟ್ಟು ಇವ್ರನ್ನ ಇಂಡೋರ್ ಹಾಕ್ಸ್ತೀನಿ ಅಂತ ಅಂತಿದ್ದಾರೆ. ಅಷ್ಟೊಂದು ವರ್ಕ್ಸ್ ಇರಲ್ಲ. ಮಾರ್ನಿಂಗ್ 6 to 8. ಹಾಂ ಹಾಂ, ಸ್ವಲ್ಪ ಫ್ರೀ ಆಗಿರುತ್ತೆ. ಹಾಂ, ಮನೇಲಿ ಸ್ವಲ್ಪ, ಯಾಕಂದರೆ ಫ್ಯಾಮಿಲಿ ಇದೆ ಇವಾಗ ಇಬ್ಬರೇ ಅಂತ ಅಂದರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು. ಮನೆ ಪೇರೆಂಟ್ಸ್ ಎಲ್ಲ ಇರಲ್ಲ, ಅದನ್ನ ನೋಡ್ಕೊಂಡು ಮನೇಲಿ ಏನಂತಾರೆ ಅಂತ ಗೊತ್ತಿಲ್ಲ. ಸಂಡೇ ಬೇರೆ ಕೆಲ್ಸಕ್ಕೆ ಬರಬೇಕಂತೆ ಇವಳು. ಮಂಡೇ ರಜಾ ಹಾಕೊಳ್ಳಿ. ಮಂಡೇ ರಜಾ ಹಾಕೊಳ್ಳಿ, ನಾನೇನು ಕೇಳೋಲ್ಲ. ನಾನು ಈ ಕಡೆ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಏನು ಮಾಡೋದಂತ ಗೊತ್ತಿಲ್ಲ. ನನಗೆ ಸಂಡೇ ರಜಾ ಇರುತ್ತೆ, ಇವಳಿಗೆ ಸಂಡೇ ರಜಾ ಇಲ್ಲ. ಸೊ ಇವಳಿಗೆ ಮಂಡೇ ರಜಾ ಐತೆ, ನನಗೆ ಮಂಡೇ ರಜಾ ಇಲ್ಲ. ಆ ಥರ ಆಗುತ್ತೆ ಸ್ವಲ್ಪ ದಿನ. ಪರವಾಗಿಲ್ಲ, ನಾನು ವ್ಲಾಗಲ್ಲಿ ಇಲ್ಲ ಕೇಳಿ ಸುಷ್ಮಾ, ಇಲ್ಲಿ ನಾನು ವ್ಲಾಗ್ಸಲ್ಲಿ ಬಂದಿಲ್ಲ ಅಂದ್ರೂ ನೀನು ಮಾಡ್ಕೊಂಡಿರೋ ಓಕೆನಾ. ಬರೋ ಚಾನ್ಸ್ನ ಬಿಡಬೇಡ. ನೀನು ಹೆಂಗೆ ಮಾಡ್ತೀಯೋ ಮ್ಯಾಕ್ ಓವರು, ಏನು ಮಾಡ್ತೀಯೋ ಅದು ಮಾಡ್ಕೊ. ಚೆನ್ನಾಗಿರ್ಬೇಕು ಮ್ಯಾಕ್ ಓವರ್ ಮಾಡೋದಲ್ಲ, ಓಕೆನಾ. ಯೂಟ್ಯೂಬಲ್ಲಿ ಹಾಕು, ಇನ್ಸ್ಟಾದಲ್ಲಿ ಹಾಕು. ಸೊ ನಮ್ಮ ಬ್ಯಾಕ್ಗ್ರೌಂಡ್ನ ನಾವು ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡು, ಓಕೆನಾ. ನಾನು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ, ಇನ್ನೂ ಸಪೋರ್ಟೇ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಬೇಕಂದ್ರೆ ಬಿಲ್ಡ್ ಮಾಡ್ಕೊಂಡು ಹೋದ್ರೂ ನನಗೆ ಬೇಜಾರಿಲ್ಲ. ಸರಿ ಗೈಸ್, ನಾನು ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಐತೆ ನನಗೆ. ನಾನು ಇನ್ನೂ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಟೈಮ್ ಆಯಿತು ಆಲ್ರೆಡಿ 11:30 12 ಗಂಟೆ ಆಯಿತು. ಇವಾಗ ಮನೆಗೆ ಹೋಗ್ಬೇಕು. ಹಾಯ್ ಸಬ್ಸ್ಕ್ರೈಬರಾ? ಸರಿ ಗೈಸ್, ನಾನು ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಇವಳು ಎಡಿಟ್ ಮಾಡಿ ಹಾಕಿರ್ತಾಳೆ. ಸೊ ಮುಂದೆ ನೋಡೋಣ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅವ್ರ ಕಾಲ್ ಬರೋಕ್ಕೆ ವೆಯ್ಟ್ ಮಾಡ್ತಿರ್ತೀವಿ. ಸೊ ಅಟ್ಲೀಸ್ಟ್ ಅವರ ಚಾನ್ಸ್ ಕೊಟ್ಟರೆ ನಿಮಗೆ ತೋರಿಸ್ಬೋದು. ಸೊ ಇದು ನಾವು ಬಂದ್ಬಿಟ್ಟು ಏನೋ ಬಿಸ್ನೆಸ್ ಮಾಡಬೇಕಂತ ಮಾಡ್ತಾಯಿಲ್ಲ, ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಂತ ಮಾಡ್ತಿರೋದು. ಲವ್ ಮ್ಯಾರೇಜ್ ಅಲ್ವಾ, ಏನು ಮಾಡೋಕ್ಕಾಗುತ್ತೆ. ಎಲ್ಲರ ಮುಂದೆ ಬದುಕು ತೋರಿಸ್ಬೇಕು, ಅದೆಲ್ಲ ಐತೆ. ಮನೇಲಿ ಬೇರೆ ಕಮಿಟ್ಮೆಂಟ್ಸ್ ಐತೆ, 5 ಲಕ್ಷ ಲೋನ್ ಐತೆ ಮನೇಲಿ, ಅದು ಬೇರೆ ತೀರಿಸ್ಬೇಕು. ಏನು ಮಾಡೋದಂತ ಗೊತ್ತಿಲ್ಲ.
ಇಷ್ಟು ಐತೆ ಕಮಿಟ್ಮೆಂಟ್ಸ್ ಬಿಡಿ, ಪರವಾಗಿಲ್ಲ. ದೇವರು ಅಂತ ಇದ್ದಾನೆ ಒಬ್ಬ ಮನುಷ್ಯ, ನೋಡೋಣ ಮುಂದೆ. ಸರಿ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್. ಏನೇ ಕಮಿಟ್ಮೆಂಟ್ಸ್ ಇದ್ರೂ ಮುಖ ನಗ್ತಾನೇ ಇರಬೇಕಲ್ಲ. ಸರಿ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.